ನಿನ್ನೆ ನಮ್ಮ RJ32 ಕನ್ನಡ ನ್ಯೂಸಿಂದ ಒಂದು ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಬಿಸಿಲು ಚಳಿಯಲ್ಲಿ ಕುಳಿತು ಪೋಷಣೆ ಮಾಡುತ್ತಿರುವ ಅಂಗನವಾಡಿ ಮಕ್ಕಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನು ಬಿತ್ತರಣೆ ಮಾಡಿದ್ದೇವೆ. ಈಗ ಈ ಸುದ್ದಿ ನೋಡಿದ ತಕ್ಷಣ ಅಂಗನವಾಡಿ ಬೀಗದ ಕೈಯನ್ನು ತೆಗೆದು ಮಕ್ಕಳಿಗೆ ಕುಳಿತುಕೊಳ್ಳಲು ಮತ್ತು ಅವರ ಆಟಪಾಠಕ್ಕೆ ಅನುವು ಮಾಡಿಕೊಡಲಾಗಿದೆ. ತಾಲೂಕಿನ ರಾಯಬಾಗ ತಾಲೂಕಿನ ನಂದಿಕೊರಳಿ ಗ್ರಾಮದ ವಂಜೇರಿ ತೋಟದ ಅಂಗನವಾಡಿ ಕೇಂದ್ರ ಸಂಖ್ಯೆ 12ರಲ್ಲಿ ಈ ಘಟನೆ ನಡೆದಿತ್ತು. ಈಗ ಅಲ್ಲಿರ್ತಕ್ಕಂತಹ ಮಕ್ಕಳಿಗೆ ಅಂಗನವಾಡಿ ಬೀಗದ ಕೈ ತೆಗೆದುಕೊಟ್ಟು ಮಕ್ಕಳಿಗೆ ಆಟಪಾಠಗಳಿಗೆ ಅನುವು ಮಾಡಿಕೊಡಲಾಗಿದೆ. ನಿನ್ನೆ ಬಿತ್ತರಿಸಿದ ಸುದ್ದಿಗೆ ಎಚ್ಚೆತ್ತು ಅಂಗನವಾಡಿಗೆ ಜಾಗ ನೀಡಿದ್ದಾರೆ ಮಾಲೀಕರು. ತಮ್ಮ ಸೊಸೆಯನ್ನು ಅಂಗನವಾಡಿಯಲ್ಲಿ ಸಹಾಯಕಿ ಕೆಲಸಕ್ಕೆ ತಗೋತೀವಿ ಅಂತ ಹೇಳಿದರು. ಈಗ 20 ವರ್ಷ ಕಳೆದರೂ ಕೂಡ ನಮ್ಮ ಸೊಸೆಯನ್ನು ಕೆಲಸಕ್ಕೆ ತಗೊಳ್ಳದೇ ಇದ್ದ ಕಾರಣ ನಾವು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಿದ್ದೀವಿ. ಇವತ್ತು ರಾಯಬಾಗ್ ತಹಸೀಲ್ದಾರ್ ಮಹಾದೇವ್ ಸನ್ಮೂರೆ ಮತ್ತು ರಾಯಬಾಗ್ CDPO ಭಾರತಿ ಕಾಂಬಳೆ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಂಗನವಾಡಿ ಕೇಂದ್ರಕ್ಕೆ ಜಾಗ ಕೊಟ್ಟವರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಮಾಲೀಕರ ಮನವೊಲಿಸಿ ಅಂಗನವಾಡಿ ಕೇಂದ್ರಕ್ಕೆ ಹಾಕಿದ ಬೀಗವನ್ನು ತೆಗೆಸಿ ಪುಟಾಣಿ ಮಕ್ಕಳು ಪೋಷಣೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. बरे ये रे ನಮಗೆ ಸಾಕ್ಷಿ ನೀವು ಯಾರು ಗ್ರೂಪ್ ಇಲ್ಲ ಸಾಕ್ಷಿನೇ ಕೊಡ್ತೀವಲ್ಲ ನಾವು ಈಗ ಸದ್ಯ ಇನ್ನು MLA ಕೊಡ್ತೀವ್ರಿ ಊರ ಗೌಡ ಚೇರ್ಮನ್ ಮಾಡಕ್ ಬರಂಗಿಲ್ರಿ ಒಂದು ಕಾಯ್ದೆ ಕಾನೂನು ಇರ್ತೈತಿ ನೀವು ಬೈರೆ ಬಾಯಲ್ಲಿ ಹೇಳಿದ್ರೆ ಸರ್ ಹೇಳ್ರಿ ಇದು ಅಂಗನವಾಡಿ ಬಂದ್ ಮಾಡಿದ್ರಿ ಹೊರಗೆ ಹಾಕಿದ್ರು ಹುಡುಗರನ್ನೆಲ್ಲ ಈಗ ಸರ್ ಏನು ಕ್ರಮ ತಗೊಂಡು ಈಗ ಸುಮಾರು 20 ವರ್ಷದಿಂದ ಅವರು ಅಂಗನವಾಡಿಗೆ ಕೇಂದ್ರಕ್ಕೆ ಅಂತ ಹೇಳಿ ದಾನ ಮಾಡಿದ್ದಾರೆ. ಅವ್ರೇನು ಹೇಳ್ತಾರೆ ದಾನ ಮಾಡ್ಬೇಕಾದ್ರೆ ನಾವು ಮಾತುಕತೆ ಆಗಿತ್ತು ಒಂದು ಇಲ್ಲಿ ಹೆಲ್ಪರ್ ತೊಗೋಬೇಕಂತ ಹೇಳಿ, ಬಟ್ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ಸೊ ಈಗಿನ ರೂಲ್ಸ್ ಪ್ರಕಾರ ಮೆರಿಟ್ ಮೇಲೆ ತೊಗೋಬೇಕು. ಈಗ ಏನೇ ಇಲ್ಲಿ ಹೆಲ್ಪರ್ ಆಗಿರ್ಬೋದು ಅಂಗನವಾಡಿ ಟೀಚರ್ ಆಗಿರ್ಬೋದು ಮೆರಿಟ್ ಮೇಲೆ ತೊಗೋಬೇಕಾಗತ್ತೆ. ಬಟ್ ಇವರಿಗೆ ಅವ್ರು ಹೇಳೋ ಪ್ರಕಾರ ಕಾನೂನು ದೃಷ್ಟಿಯೊಳಗೆ ಅವ್ರಿಗೆ ಕೊಡಕ್ಕೆ ಬರೋದಿಲ್ಲ. ಹಂಗೇನಿರ್ತಂದ್ರೆ ಕೋರ್ಟಿಗೆ ಹೋಗಿ ಅವರು ಮಾಡ್ಕೋಬೇಕಂತ ಹೇಳಿವ್ರಿಗೆ. ಈಗ ಒಂದು ನಿನ್ನೆ ಕಿಲಿ ಹಾಕಿದ್ರು ಅಂತ ಇವತ್ತು ಹಾಕಿದ್ರು. ಇವತ್ತು ಅವ್ರಿಗೆ ನಾವು ವಾರ್ನಿಂಗ್ ಮಾಡಿ ಇದು ಇನ್ನೊಮ್ಮೆ ರಿಪೀಟ್ ಆಗ್ಬಾರ್ದು ಅಂತೇಳಿ ಅವ್ರು ಸೂಚನೆ ಕೊಟ್ಟಿದ್ದೀವಿ. ಇನ್ನೊಮ್ಮೆ ಈ ಥರ ಆಗಲಾರ್ದಂಗೆ ನೋಡ್ಕೊತೀವಿ. ಅದೇ ಸರ್ ಇನ್ನು ಬೇರೆ ಕಡೆ ಹಿಂಗೆ ಇದೇ ಪರಿಸ್ಥಿತಿ ಭಾಳ ಅದಾವ್ರಿ. ಇಲ್ಲ ಅಲ್ಲಿ ಎಲ್ಲಿ ಯಾವ ಕಡೆ ಆಗಿಲ್ಲ, ಇದು ಫಸ್ಟ್ ಟೈಮ್ ಇದೆ. ಎಲ್ಲ ಈಗ ಕಾಗಪತ್ರ ಇಲ್ಲ ಅಂತೇಳಿ ಕೆಲವೊಂದು ಅಂಗನವಾಡಿ ಮ್ಯಾಗ ದಾಳ ಇದು ಮಾಡೋದು ಮಾಡತ್ತಿದ್ದಾರೆ. ಈಗ ನಾವು ಸರ್ಕಾರದ ಬಿಲ್ಡಿಂಗ್ ಸರ್ಕಾರ ಅಂಡರ್ ಒಳಗೆ ಐತೆ ಅಂದರೆ ಸರ್ಕಾರದ ಅದು ಅವ್ರು ಕ್ಲೇಮ್ ಮಾಡೋಕ್ಕಾಗೋದಿಲ್ಲ.